ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಹಿಂದಿನ ತರಗತಿಯಲ್ಲಿ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಅದರ ಮುಂದುವರೆದ ಭಾಗವಾದಂತಹ ಅಹೋಮ್ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಅಹೋಮ್ ರಾಜವಂಶವು ಭಾರತದ ಈಗಿನ ಅಸ್ಸಾಂ ಪ್ರದೇಶದ ಅಲ್ಲಿ ಏನು ಮಾಡಿದ್ರು ಅಂದರೆ ಸುಮಾರು 598 ವರ್ಷಗಳ ಕಾಲ ಏನು ಮಾಡ್ತಾರೆ, ಅಹೋಮ್ ವಂಶದವರು ಏನು ಮಾಡ್ತಾರೆ, ಆಳ್ವಿಕೆಯನ್ನು ಮಾಡ್ತಾರೆ. ಈ ರಾಜಮನೆತನ ಆಳ್ವಿಕೆ ಪ್ರಾರಂಭಿಸಿದವನು ಯಾರಂದರೆ ಶಾನ್ ರಾಜ್ಕುಮಾರ ಸುಕಾಪ. ಇದು ನೆನ್ಪಿಟ್ಕೊಳ್ಬೇಕು, ಇದು ಇಂಪಾರ್ಟೆಂಟ್ ಆಗಿರ್ತೈತೆ. ಈ ಮನೆತನವನ್ನು ಆಳ್ವಿಕೆ ಪ್ರಾರಂಭಿಸಿದ ಯಾರಪ್ಪ ಅಂದರೆ ಸುಕಾಪ. ಈತನ ವಂಶಜರು ಪಟ್ಕಾಯ್ ಬೆಟ್ಟಗಳಲ್ಲಿ ಏನು ಮಾಡ್ತಾರೆ, ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರೆ. ಪಟ್ಕಾಯ್ ಅಂತ ಒಂದು ಬೆಟ್ಟ ಬರ್ತೈತಿ, ಅಲ್ಲಿಂದ ಬಂದು ಅವರು ವಂಶಜರು ಏನು ಮಾಡ್ತಾರೆ, ಅಸ್ಸಾಂನಲ್ಲಿ ವಾಸ ಮಾಡ್ತಾರೆ. ರಾಜನನ್ನು ಅಸ್ಸಾಂ ರಾಜ ಅಂಥೇಳಿ ಕರೀತಾರೆ. ಪ್ರಜೆಗಳನ್ನು ಕಾಹೋಫ್ ಎಂದು ಕರಿತಾ ಇದ್ದಾರೆ. ಅಸ್ಸಾಂನಲ್ಲಿ ವಾಸ ಮಾಡೋದರಿಂದ ಅವನಿಗೆ ಅಸ್ಸಾಂ ರಾಜ ಅಂತ ಕರೆದ್ರೆ, ಪ್ರಜೆಗಳಿಗೆ ಏನಂತ ಕರೀತಾರೆ ಅಂದರೆ ಕಾಹೂಫ್ ಅಂಥೇಳಿ ಕರೀತಾರೆ. ರಾಜನನ್ನು ಮಂತ್ರಿಗಳ ಅಥವಾ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳನ್ನು ಗೋಹೆನ್, ಬೋಗೋಹೆನ್, ಬೋರ್ಬರುವಾ, ಬೋರ್ಫ್ ಖಾನ್ ಹಾಗೂ ಬೋರ್ಫ ಟ್ರೋಗೋಹೆನ್ ಒಪ್ಪಿಗೆಯಿಂದ ಏನು ಮಾಡ್ತಾರೆ ಅಂದರೆ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳಿಗೆ ಏನು ಮಾಡ್ತಾರೆ, ನೇಮಕ ಮಾಡ್ಕೊಳ್ತಾರೆ. ಮಂತ್ರಿಮಂಡಲವು ರಾಜನನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿತು. ಮಂತ್ರಿಮಂಡಲ ರಾಜನನ್ನು ಏನು ಮಾಡಬಹುದಾಗಿತ್ತು, ಉಚ್ಚಾಟನೆ ಅಥವಾ ಅವನನ್ನು ಅಧಿಕಾರದಿಂದ ಕೆಳಗಿಳಿಸುವ ಒಂದು ಅಧಿಕಾರವನ್ನು ಹೊಂದಿರ್ತಿತ್ತು. 14 ಮತ್ತು 14ನೇ ಶತಮಾನದಲ್ಲಿ 3 ಸಂದರ್ಭಗಳಲ್ಲಿ ಸೂಕ್ತ ಅಭ್ಯರ್ಥಿಗಳಿಲ್ಲದ ಕಾರಣ ಏನು ಮಾಡ್ತಿರ್ತಾರೆ, ರಾಜ್ಯವನ್ನು ಆಳುವವರು ಯಾರೂ ಇರಲಿಲ್ಲ. ಆಗ ಮಂತ್ರಿಮಂಡಲವೇ ಏನು ಮಾಡ್ತಾಯಿತ್ತು ಅಂದರೆ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಹೊಣೆಗಾರಿಕೆಯನ್ನು ಹೊಂದಿತು. ಅಹೋಮ್ ರಾಜರನ್ನು ದೈವದತ್ತರೆಂದು ಭಾವಿಸಲಾಗಿತ್ತು. ಅಹೋಮ್ ರಾಜರಿಗೆ ಏನಾಗ್ತಿತ್ತು, ದೈವದತ್ತ ಅಂದರೆ ಅವರೇ ದೇವರ ಸ್ವರೂಪ ಅಂಥೇಳಿ ಭಾವಿಸ್ತಾ ಇದ್ರು ಜನ. ಅಹೋಮ್ ವಂಶದ ಸುಕಾಪ ರಾಜನ ಏನು ಮಾಡಿದ್ನಂದರೆ ಇವನು ಕುನುಜ್ ಎಂಬ ವಂಶಕ್ಕೆ ಸೇರಿದವನು. ಸುಕಾಪನ ವಂಶ ಯಾವುದಂತ ಕೇಳ್ತಾರೆ, ಅದು ಕುನುಂಗ್ ವಂಶಕ್ಕೆ ಯಾರು ಸೇರಿರ್ತಾರಪ್ಪ ಅಂತಂದರೆ ಅವನೇ ಸುಕಾಪ. ಸ್ವರ್ಗದ ರಾಜನಾದ ಲ್ಯುಂಗ್ ಡಾನ್ನ ಮೊಮ್ಮಗನಾದ ಈತನು ಮ್ಯಾಂಗ್ರಿ ಮಾಂಗ್ರೋಮ್ನನ್ನು ಆಳಲು ಏನು ಮಾಡಿದನು, ಭೂಮಿಗೆ ಬಂದನು ಅಂತೇಳಿ ಭಾವಿಸ್ತಾರೆ. ಇವರನ್ನು ಇಂದ್ರವಂಶ ಕ್ಷತ್ರಿಯರೆಂದು ಕರೆಯಲಾಗಿತ್ತು. ಸುಹಂಗ್ ಮುಂಗ್ ಎಂಬ ಅಹೋಮ್ ರಾಜನಿಗೆ ಸ್ವರ್ಗನಾರಾಯಣ ಎಂಬ ಬಿರುದಿತ್ತು. ಸ್ವರ್ಗನಾರಾಯಣ ಅಂಥೇಳಿ ಯಾರಿಗೆ ಬಿರುದಿತ್ತಪ್ಪ ಅಂತಂದರೆ ಸುಹಂಗ್ ಮುಂಗ್. ಇದನ್ನು ವೆರಿ ಇಂಪಾರ್ಟೆಂಟು. ಸುಹುಂಗ್ ಮುಂಗನಿಗೆ ಅಂತಾರೆ ಸ್ವರ್ಗನಾರಾಯಣ ಎಂಬ ಬಿರುದನ್ನು ಕೊಟ್ಟಿದ್ದರು. ಈತನ ಆಳ್ವಿಕೆಯಲ್ಲಿ ಏನೈತಂದರೆ ಸ್ವಲ್ಪ ಸರಿ ಕಾಣ್ತೀನಿ, ಬುರುಂಜಿ ಎಂಬ ಮಹಾಕಾವ್ಯದಲ್ಲಿ ಏನು ಮಾಡ್ತಾರೆ, ಶ್ರೀ ಸ್ವರ್ಗನಾರಾಯಣ ಮಹಾರಾಜೋರು ಜೋನ್ತಾ ಕೋತಾ ಎಂಬ ಮಹಾಕಾವ್ಯದಲ್ಲಿ ಏನು ಮಾಡಿದ್ರು, ಅಹೋಮ್ ರಾಜರ ಹಿಂದೂ ವಂಶದ ವಂಶಜರೆಂದು ಗುರುತಿಸಲಾಗಿದೆ. ಹಿಂದೂ ವಂಶದವರಂಥೇಳಿ ಏನು ಮಾಡ್ತಾರೆ, ಶ್ರೀ ನಾರಾಯಣ ಮಹಾರಾಜೋರ್ ಜೋನ್ಮ ಕೋಥಾ ಎಂಬ ಮಹಾಕಾವ್ಯದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಇದು ಬರೆದವರು ಯಾರಪ್ಪ ಅಂದರೆ ಬುರುಂಜಿ ಎಂಬ ಒಬ್ಬ ಕವಿ ಇದನ್ನು ಮಾಡ್ತಾನೆ, ಬರೀತಾನೆ. ಸಿಂಹಾಸನ ಏರಿದ ರಾಜನು ಅಹೋಮ್ ಹೆಸರನ್ನು ಪಡಿತಾರೆ. ಯಾರು ಸಿಂಹಾಸನಕ್ಕೆ ಏರ್ತಾರೋ ಅವರನ್ನೆಲ್ಲ ಏನು ಮಾಡ್ತಾಯಿದ್ರು, ಅಹೋಮ್ ವಂಶದವರು ಅಂತೇಳಿ ಕರಿತಾ ಇದ್ದರು. ಈ ಹೆಸರನ್ನು ಅಹೋಮ್ ಪುರೋಹಿತರು ನಿರ್ಧರಿಸುತ್ತಿದ್ದರು. ಈ ಹೆಸರು ಯಾರು ಕೊಡ್ತಾ ಇದ್ರು ಅಂದರೆ ಅಲ್ಲಿನ ಅಹೋಮ್ದ ಪುರೋಹಿತರು ಏನು ಮಾಡ್ತಾಯಿದ್ರು, ಹೆಸರನ್ನು ಇಡ್ತಾಯಿದ್ರು. ನಂತರದ ರಾಜರು ತಮ್ಮ ಹೆಸರಿನಲ್ಲಿ ಏನು ಮಾಡ್ತಾಯಿದ್ರು, ಸಿಂಗ್ ಅಥವಾ ಸಿಂಹ ಅಂತೇಳಿ ಸೇರಿಸ್ಕೊಳ್ತಾ ಇದ್ರು. ಅವ್ರ ಹೆಸರು ಮುಂದೆ ಏನು ಮಾಡ್ತಿದ್ರು, ಅವಾಗ ಸಿಂಹ ಅಂತೇಳಿ ಸೇರಿಸ್ಕೊತಾ ಇದ್ರಂತೆ. ರಾಜ್ಯ ಹಾಗೂ ರಾಜಧಾನಿಯನ್ನು ಕಾಪಾಡಲು ಬಿತ್ ದಲ್ ಪುಕಾನ್ ಎಂಬ ಸೈನ್ಯಪಡೆ ಯಾವಾಗಲೂ ಸಜ್ಜಾಗ್ತಾ ಇತ್ತು. ಬಿತ್ರುಲ್ ಪುಕಾನ್ ಎಂಬ ಸೈನ್ಯಪಡೆ ಏನು ಮಾಡ್ತಾ ಇತ್ತಂತೆ, ಯಾವಾಗಲೂ ಸೈನ್ಯವನ್ನು ಅಥವಾ ರಾಜಧಾನಿಯನ್ನು ಕಾಪಾಡಲು ಸದಾ ಸಿದ್ಧರಾಗಿರ್ತಾ ಇತ್ತು. ಅಹೋಮ್ ಆಳ್ವಿಕೆಯ 600 ವರ್ಷಗಳ ಅವಧಿಯಲ್ಲಿ
ಮೂವರನ್ನು ಪ್ರಮುಖವಾಗಿ ಗುರುತಿಸಲಾಗಿದೆ. ಅವರು ಯಾರಂದರೆ ಸುಕಪ ಅಹಂ ರಾಜ್ಯಸ್ಥಾಪಕ. ಅಹಂ ರಾಜ್ಯಸ್ಥಾಪಕ ಯಾರು? ಸುಕಪ. ಸುಹಂಗ್ ಮುಂಗ್ ಏನು ವಿಸ್ತರಣೆ ಮಾಡಿದನು. ಅಂದರೆ ಅಹಂ ರಾಜ್ಯವನ್ನು ವಿಸ್ತರಣೆ ಮಾಡಿದವರು ಯಾರಪ್ಪ ಅಂದರೆ ಸುಕಾಪ್ತ. ಸುಹಂಗ್ ಮುಂಗ್ ರಾಜ್ಯವನ್ನು ವಿಸ್ತರಣೆ ಮಾಡಿದ. ಹಾಗೂ ಸುಪಾಪ್ತ ಏನು ಮಾಡಿದ? ರಾಜ್ಯವನ್ನು ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋದ. ರಾಜ್ಯದ ಸ್ಥಾಪಕ ಅಂದರೆ ಸುಕಪ. ಅದನ್ನು ವಿಸ್ತರಣೆ ಮಾಡಿದವರು ಯಾರಂತಂದರೆ ರಾಜ್ಯ ವಿಸ್ತರಣೆ ಮಾಡಿದವರು ಸುಹಂಗ್ ಮುಂಗ್. ಅದು ಇನ್ನಷ್ಟು ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋದವರು ಸುಪಾತ. ಇವೆಲ್ಲ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತವೆ. ಸ್ವಲ್ಪ 2-3 ಸರಿ ಓದ್ಕೊಂಡು ನೆನ್ಪಿಟ್ಕೊಳ್ಳಿ. ಇವರಲ್ಲದೆ ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾದಂತಹ ಲಸಿತ್ ಬೋರ್ಫುಖಾನ್ ಮಹಾಪರಾಕ್ರಮಿ ಎಂದು ಹೆಸರಾಗಿದ. ಇವನೇನು ಲಸಿತ್ ಅಂತೇಳಿ ಬರ್ತಾನೆ. ಅವನೇನಾಗಿದೆ ಅಂದರೆ ಸೇನಾಪತಿಯಾಗಿದ್ದ, ಪ್ರಸಿದ್ಧವಾದಂತಹ ಸೇನಾಪತಿ. ಅಹೋಮ್ ರಾಣಿಯರು, ಅಹೋಮ್ ಸಾಮ್ರಾಜ್ಯದಲ್ಲಿರುವಂತಹ ರಾಣಿಯರು. ಅಹೋಮ್ ರಾಜರಂತೆ ಅವರು ರಾಣಿಯರು ಕೂಡ ಏನಾಗಿದ್ದರು? ರಾಜ್ಯಭಾರವನ್ನು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು. ಮಹಾರಾಣಿಗೆ ಬೋರ್ ಕುವಾರಿ, ಇತರ ರಾಣಿಯರಿಗೆ ಪಾರ್ವತಿಯ ಕುವಾರಿ, ರಾಜದಂಗಿಯ ಕುವರಿ, ತುಮಲಿ ಕುವರಿ ಅಂಥೇಳಿ ಕರಿತಾ ಇದ್ದರು. ಸಾಮಾನ್ಯವಾಗಿ ರಾಣಿಯರು ಅಹೋಮ್ ಕಾಲಿನ ಅಂದರೆ ಕುಲಿನ ಮನೆತವರಿಗೆ ಸೇರಿದವರಾಗಿರ್ತಿದ್ರು. ರಾಜನ 2 ಮುಖ್ಯವಾದಂತಹ ಮುಖಗಳಲ್ಲಿ ಕ್ರಮವಾಗಿ ರಾಜ ಮತ್ತು ರಾಣಿಯರ ಹೆಸರನ್ನು ಏನು ಮಾಡ್ತಾಯಿದ್ರು? ಮುದ್ರಣೆ ಮಾಡ್ತಾಯಿದ್ರು. ನಾಣ್ಯಗಳ ಮೇಲೆ ಏನು ಮಾಡ್ತಾಯಿದ್ರು? ಒಂದು ಕಡೆ ರಾಜ ಅಂತ ಚಿತ್ರ ಹಾಕಿದ್ರೆ, ಇನ್ನೊಂದು ಕಡೆ ರಾಣಿ ಚಿತ್ರವನ್ನು ಮುದ್ರಿಸ್ತಾ ಇದ್ರಂತೆ. ಮೊಘಲರೊಂದಿಗೆ ಹಣಾಹಣಿ ಏನು ಮಾಡಿದರು? ಅಹೋಮ್ ರಾಜವಂಶದವರು ಭಾರತದಲ್ಲಿ ಮೊಘಲರ ಪ್ರಬಲರಾಗಿದ್ದಾಗ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಸ್ಥಾಪಿಸುವುದಕ್ಕಾಗಿ ಅಹೋಮ್ ರಾಜಮನೆತನ ಏನು ಮಾಡಿತ್ತಂತಂದರೆ ಮೊಘಲರೊಂದಿಗೆ ಯುದ್ಧವನ್ನು ಮಾಡಿತು. ಈ ಪ್ರದೇಶದಲ್ಲಿ ಅತ್ಯಂತ ಫಲವತ್ತಾಗಿದ್ದರಿಂದ ಮೊಘಲರಿಗೆ ಈಶಾನ್ಯ ಭಾಗವನ್ನು ವಶಪಡಿಸಿಕೊಳ್ಳೆಂಬ ಮಹದಾಶ ಇತ್ತು. ಮೊಘಲರಿಗೆ ಏನಾಗಿತ್ತು? ಈಶಾನ್ಯ ಭಾಗವನ್ನು ವಶಪಡಿಸಿಕೊಳ್ಬೇಕಂತೇಳಿ ಮೊಘಲರಿಗೆ ಅನಿಸಿದರೆ, ಇದು ಈಶಾನ್ಯ ಭಾಗ ಏನಾಗಿತ್ತು? ಇವರಿಗೆ ಒಂದು ಪ್ರಬಲವಾದಂಥ ಒಂದು ಸಾಮ್ರಾಜ್ಯವಾಗಿತ್ತು ಅವಾಗ. ಈ ಪ್ರದೇಶವು ಅತ್ಯಂತ ಫಲವತ್ತಾಗಿದ್ದರಿಂದ ಮೊಘಲರಿಗೆ ಈಶಾನ್ಯ ಭಾಗ ವಶಪಡಿಸಿಕೊಳ್ಳುವ ಮಹದಾಶ ಇತ್ತು. ಆ ಕಾಲದಲ್ಲಿ ಕೆಲ ಅಸ್ಸಾಂನನ್ನು ಆಳುತ್ತಿದ್ದ ಅಹೋಮರು 5 ಮಂತ್ರಿಗಳಲ್ಲಿ ಒಬ್ಬನಾದಂಥ ಲಸಿತ್ ಬೋರ್ಫುಖಾನ್ ಏನು ಆಗಿನ ಕಾಲದಲ್ಲಿ ಅಲ್ಲಿ ಅಹೋಮ್ ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಇದ್ದಂಥ ಪ್ರಮುಖವಾದಂಥ 5 ಜನ ಇರ್ತಿದ್ರು. ಅದರಲ್ಲಿ ಒಬ್ಬರು ಲಸಿತ್ ಬೋರ್ಫುಖಾನ್ ಒಬ್ಬರಿದ್ದರು. ಮೊಘಲರು 1615ರಲ್ಲಿ 1618ರವರೆಗೆ ಅಂದರೆ 1615ರಿಂದ 1618ರವರೆಗೆ 17 ಬಾರಿ ಅಹೋಮ್ ರಾಜ್ಯದ ಮೇಲೆ ಏನು ಮಾಡಿದರು? ದಾಳಿಯನ್ನು ಮಾಡಿದರು. ಗೋವಹಟ್ಟಿಯನ್ನು ವಶಪಡಿಸಿಕೊಂಡರು. ರಾಜ ಚಕ್ರಧ್ವಜ ಸಿಂಗನು ಲಸಿತ್ ಬೋರ್ಫುಖಾನ ನಾಯಕತ್ವದಲ್ಲಿ ಮೊಘಲರ ಮೇಲೆ ಆಕ್ರಮಣ ಮಾಡಿ ಅವರನ್ನೇನು ಮಾಡಿದನು? ಸೋಲಿಸಿದನು. ಗೋವಹಟ್ಟಿಯನ್ನು ಮರಳಿ ತನ್ನ ತೆಕ್ಕೆಗೆ ಸೇರಿಸಿಕೊಂಡನು. ಮೊಘಲ್ ಪುನಃ ದಾಳಿ ಮಾಡಿದಾಗ ಲಸಿತ್ ಬೋರ್ಫುಖಾನ್ ಏನು ಮಾಡಿದನು? ನದಿ ನೌಕಾದಳವನ್ನು ಸುಸಜ್ಜಿತಗೊಳಿಸಿಕೊಂಡು 70,000 ಸೈನಿಕರನ್ನು ಹೊಂದಿದ್ದ ಮೊಘಲರು ಏನು ಮಾಡಿದನು? ಸೋಲಿಸಿದನು. ಇದರಲ್ಲಿ ಯಾರ್ದು ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ ಲಸಿತನು ಏನಾಗಿದೆ ಅಂದರೆ ಒಂದು ಸಾಮರ್ಥ್ಯ ಇಲ್ಲಿ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು ನಾವು. ಅಂದರೆ ಅಷ್ಟು ಸೇನಾಪತಿ, ಅಷ್ಟು ಬಲಿಷ್ಠವಾಗಿದ್ದ. ಮೊಘಲರಿಗೆ ಅಹೋಮ್ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಲಸಿತ್ ಎಂಬಂತಹ ಸೇನಾಪತಿ ಏನಾಗಿದೆ? ಅಷ್ಟು ಬಲಿಷ್ಠವಾಗಿದೆ ಅಂತ ಅರ್ಥ. ಅಹೋಮ್ ನೌಕಾಬಲ. ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಬ್ರಹ್ಮಪುತ್ರ ನದಿಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಏನು ಮಾಡ್ತಾ ಇದ್ರು? ಹಿಮ್ಮೆಟ್ಟಿಸ್ತಾ ಇದ್ದರು. ನದಿ ನೌಕಾ ಯುದ್ಧದಲ್ಲಿ ಅವರು ಅಪ್ರತಿಮರಾಗಿದ್ದರು. ಯುದ್ಧ ನೌಕೆ ಕಟ್ಟುವುದರಲ್ಲಿ ನಿಸ್ಸೀಮರಾಗಿದ್ದರು. ಗೋರಿಲ್ಲ ತಂತ್ರಗಳನ್ನು ಅವರಿಗೆ ತಿಳಿದಿತ್ತು. ಆದ್ದರಿಂದ ಮುಸಲ್ಮಾನ್ ರಾಜರು ಅವರು ಏನು ಮಾಡ್ತಾರೆ? ಸುಲಭವಾಗಿ ಗೆಲ್ಲಲು ಅವರಿಗೆ ಸಾಧ್ಯ ಆಗಲಿಲ್ಲ. ಇಷ್ಟು ಅಹೋಮ್ ರಾಜ್ಯದ ಬಗ್ಗೆ ಕಂಡು ಬರ್ತೈತೆ. ಏನು ಮಾಡಬೇಕಂದ್ರೆ ನೀವು ಅಹೋಮ್ ಸಾಮ್ರಾಜ್ಯ ಮತ್ತು ಕಾರಕೋಟ ಸಾಮ್ರಾಜ್ಯ ಏನು ಮಾಡಬೇಕು? ಚೆನ್ನಾಗಿ ನೋಡ್ಕೊಳ್ಬೇಕು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಇದರ ಮುಂದುವರೆದ ಭಾಗವಂತ ಅಂದರೆ ನೆಕ್ಸ್ಟ್ ಚಾಪ್ಟರ್ ಮೇಲೆ ಏನು ಮಾಡೋಣ ಅಂದರೆ ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.